ರಾಜ್ಯಪಾಲರ ಬಳಿ ಇಡೀ ನಿಯೋಗ ಹೋಗಿದೆ ಅಂಕಿತ ಹಾಕಿ ಒಳ ಮೀಸಲಾತಿಗೆ ಅಂತ. ಸದ್ಯಕ್ಕೆ ಈಗ ರಾಜ್ಯಪಾಲರ ಅಂಗಳದಲ್ಲಿ ಚೆಂಡ್ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತು ಏನೇನಾಯಿತು ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಇವತ್ತು ಪ್ರಮುಖ 3 ನಿರ್ಣಯಗಳನ್ನು ತೆಗೆದುಕೊಳ್ಳಾಯಿತು. ಒಂದು, ರಾಜ್ಯಪಾಲರನ್ನ ಭೇಟಿಯಾಗೋದು, ಇನ್ನೊಂದು ಕೋರ್ಟ್ ಕೇಸ್ಗಳು ಏನು ಮಾಡಬೇಕು ಅನ್ನೋದು, ಮತ್ತೊಂದು ಹಂತ ಹಂತವಾಗಿ ನೇಮಕಾತಿ ಮಾಡೋದು. ಇವಾಗ ಇಡೀ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದಿದೆ, ಮನವಿ ಸಲ್ಲಿಸಿ ಬಂದಿದೆ. ಈಗ ಚೆಂಡ್ ನಮ್ಮ ಹತ್ರ ಇಲ್ಲಪ್ಪ, ನೋಡಿ ರಾಜ್ಯಪಾಲರ ಹತ್ರ ಹೋಗಿ ಕೇಳಿದೀವಿ, ಈಗ ಚೆಂಡ್ ಇರೋದೇ ರಾಜ್ಯಪಾಲರ ಹತ್ರ ಅಂತ ತೋರಿಸೋದಕ್ಕೆ ಈ ಪ್ರಯತ್ನವಾ ಅಥವಾ ಏನಾಯ್ತು ಸಂಪುಟ ಸಭೆ ಸಚಿವರ ಸಭೆಯಲ್ಲಿ ಚರ್ಚೆ? ಭಾವನಾ, ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳನ್ನು ನೇಮಕ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ. ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಯ ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈಗ ಬಾಕಿ ಇರತಕ್ಕಂಥ ಹುದ್ದೆಗಳ ನೇಮಕಾತಿ ಮಾಡೋ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಹಾಗಂದ ಮಾತ್ರಕ್ಕೆ ನೇಮಕಾತಿ ಮಾಡ್ಕೊಳ್ತಕ್ಕಂಥ ವಾತಾವರಣ ರಾಜ್ಯ ಸರ್ಕಾರಕ್ಕಿಲ್ಲ. ಅದು ಬೇರೆ ಬೇರೆ ಅಕಾಡೆಮಿಕ್ ಮತ್ತು ಕಾನೂನಾತ್ಮಕವಾಗಿಯೂ ಕೂಡ ಕೆಲವೊಂದು ಸಮಸ್ಯೆಗಳಿರುವಂಥ ಕಾರಣಕ್ಕಾಗಿ ಸರ್ಕಾರ ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಈ ಒಂದು ಹುದ್ದೆಯನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾಗಿರ್ತಕ್ಕಂಥ ಬೆಂಬಲ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕೆಂದರೆ ಗ್ಯಾರಂಟಿ ಹೊಡೆತಕ್ಕೆ ಸಿಕ್ಕಿರ್ತಕ್ಕಂಥ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬಾಕಿ ಇರತಕ್ಕಂಥ 2.84 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಎಷ್ಟು ಮಟ್ಟಿಗೆ ಸಕ್ತವಾಗಿದೆ, ಹಣಕಾಸು ಇಲಾಖೆ ಇದಕ್ಕೆ ಅನುಮೋದನೆ ಕೊಡಲಿಕ್ಕೆ ಎಷ್ಟು ಮಟ್ಟಿಗೆ ಆಸಕ್ತಿಯನ್ನು ವಹಿಸುತ್ತೆ ಅಂತಕ್ಕಂಥ ಕೂಡ ಬಹಳ ಪ್ರಮುಖ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು 40,000 ಹುದ್ದೆಗಳ ನೇಮಕಾತಿ ಮಾಡಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಕೂಡ ಸರ್ಕಾರಿ ದಾಖಲೆಗಳಲ್ಲಿ ಸಿಗ್ತಾ ಇರತಕ್ಕಂಥ ಅಂಕಿಅಂಶಗಳು ಅದಕ್ಕೆ ವ್ಯತಿರಿಕ್ತವಾಗಿದೆ. ಹೀಗಿರುವಾಗ ಧಾರವಾಡದಲ್ಲಿ ನಡೀತಿರ್ತಕ್ಕಂಥ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಅಳಿವು ಉಳಿವಿನ ಮೇಲೆ ಇದು ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಸರ್ಕಾರ ಈಗ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಮತ್ತು ಅದನ್ನು ಇನ್ನಷ್ಟು ವೇಗ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾ ಇದೆ. ಹಾಗಂದ ಮಾತ್ರಕ್ಕೆ ಈ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕೆಂತಂದರೆ ಒಳ ಮೀಸಲಾತಿ ಸಂಬಂಧಪಟ್ಟಾಗೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಕಾನೂನಾತ್ಮಕವಾಗಿ ಸಂಕಷ್ಟಕ್ಕೆ ಒಳಗಾಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವಿಧೇಯಕ ರಾಜ್ಯಪಾಲರ ಬಳಿ ಅದು ಆಕ್ಷೇಪಕ್ಕೆ ಒಳಗಾಗಿ ಪುನಃ ಅದು ಸರ್ಕಾರಕ್ಕೆ ವಾಪಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೀಸಲಾತಿ ಸಂಬಂಧಪಟ್ಟಕ್ಕೆ ಸರ್ಕಾರ ಒಂದು ಮಾನದಂಡವನ್ನು ಸ್ಪಷ್ಟಪಡಿಸದೆ ಯಾವುದೇ ಕಾರಣಕ್ಕೂ ಅಧಿಸೂಚನೆಯನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ನಿರ್ಧಾರಕ್ಕೆ ಬರಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಇವತ್ತು ಸಚಿವರುಗಳ ಸಭೆ ನಡೆಯಿತು. ಸಭೆಯಲ್ಲಿ ಎಡ ಬಲ ಸಮುದಾಯಕ್ಕೆ ಸೇರಿರತಕ್ಕಂಥ ದಲಿತ ಸಚಿವರುಗಳೆಲ್ಲರೂ ಕೂಡ ಭಾಗವಹಿಸಿದರು. ವಿಸ್ತೃತವಾಗಿ ಚರ್ಚೆ ಆಯಿತು. ಕಾನೂನಾತ್ಮಕವಾಗಿ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ, ಆಡಳಿತಾತ್ಮಕವಾಗಿ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯಾಗಿ ಅಂತಿಮವಾಗಿ ರಾಜ್ಯಪಾಲರನ್ನು ರಿಕ್ವೆಸ್ಟ್ ಮಾಡ್ತಕ್ಕಂಥ ರಾಜ್ಯಪಾಲರ ಮೇಲೆ ಒತ್ತಡ ಇರತಕ್ಕಂಥದ್ದು, ಒಳ ಮೀಸಲಾತಿ ಸಂಬಂಧಪಟ್ಟಾಗೆ ರಾಜ್ಯಪಾಲರು ವಾಪಸ್ ಕಳಿಸಿರ್ತಕ್ಕಂಥ ಬಿಲ್ ಏನಿದೆ ಆ ಬಿಲ್ಲಿಗೆ ಅನುಮೋದನೆ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡುವ ನಿರ್ಧಾರವನ್ನು ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು. ಆ ಕಾರಣಕ್ಕಾಗಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ರಾಜ್ಯಪಾಲರನ್ನು ಕೂಡ ಸಚಿವರು ಭೇಟಿ ಮಾಡಿದರು. ಮುಖ್ಯವಾಗಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ತಿಮ್ಮಾಪುರ್, ಮುನಿಯಪ್ಪ ಸೇರಿದಾಗೆ ಎಡ ಬಲ ಮತ್ತು ಎಸ್ ಟಿ ಸಮುದಾಯಕ್ಕೆ ಸೇರಿರ್ತಕ್ಕ ಸಚಿವರೆಲ್ಲರೂ ಕೂಡ ರಾಜ್ಯಪಾಲ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿದ್ರು. ರಾಜ್ಯ ಸರ್ಕಾರದ ನೇಮಕಾತಿ ಪ್ರಕ್ರಿಯೆಗೆ ಧಕ್ಕೆ ಆಗ್ತಾ ಇರತಕ್ಕಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಏನು ಸರ್ಕಾರ ಸಿದ್ಧಪಡಿಸಿ ಕಳಿಸಿರ್ತಕ್ಕಂಥ ವಿಧೇಯಕಕ್ಕೆ ಅನುಮೋದನೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಲಾಯಿತು. ರಾಜ್ಯಪಾಲರು ಕೇಳಿರ್ತಕ್ಕಂಥ ಆಕ್ಷೇಪಗಳಿಗೆ ವಿವರಣೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಬಹಳ ಮುಖ್ಯವಾಗಿ ರಾಜ್ಯಪಾಲರು ಜನವರಿ 9, 2026 ಕಳಿಸ್ಕೊಟ್ಟಿರ್ತಕ್ಕಂಥ ಏನು ವಿಧೇಯಕ ವಾಪಸ್ ಕಳಿಸುವ ಸಂದರ್ಭದಲ್ಲಿ ಕೆಲವೊಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಸಂಸ್ಥೆಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಅವರು ಇದಕ್ಕೆ ವಿವರಣೆ ಕೊಡುವಂಥ ರಾಜ್ಯ ಸರ್ಕಾರದ ಬಳಿ ಹೇಳಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ರಾಜ್ಯಪಾಲರ ಆಕ್ಷೇಪಗಳಿಗೆ ವಿವರಣೆಯನ್ನು ಕೂಡ ಕೊಡಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸಚಿವರ ಭೇಟಿಯ ಸಂದರ್ಭದಲ್ಲಿ ರಾಜ್ಯಪಾಲರ ಆಕ್ಷೇಪಗಳಿಗೆ ಒಂದು ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಬಹಳ ಮುಖ್ಯವಾಗಿ ರಾಜ್ಯಪಾಲರು ಕೇಳಿರ್ತಕ್ಕಂಥದ್ದು ದಲಿತ ಸಮುದಾಯವನ್ನು ಎಡ ಬಲ ಅಂತ ಗುರುತು ಮಾಡುವ ಸಂದರ್ಭದಲ್ಲಿ ವಾಸ್ತವಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡಲಿಕ್ಕೆ ಸಂಗ್ರಹ ಮಾಡಿರ್ತಕ್ಕಂಥ ದತ್ತಾಂಶದ ಒಟ್ಟಾರೆ ನೈಜತೆ ಬಗ್ಗೆ ಅವರು ಪ್ರಶ್ನೆಯನ್ನು ಮಾಡಿದರು. ಅದಕ್ಕೆ ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಜಾತಿ ಏನು ಸಮುದಾಯಗಳಿವೆ ಆ ಸಮುದಾಯಗಳು ಒಂದು ಸಮುದಾಯ ಗುರುತುಪಟ್ಟಿರತಕ್ಕಂಥ ಸಮುದಾಯ ಇನ್ನೊಂದು ಸಮುದಾಯದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕ ಸ್ವರೂಪ ಇರತಕ್ಕ ಸಮುದಾಯವನ್ನು ಸೇರಿಸಲಾಗಿದೆ. ಹಾಗಾದರೆ ಜಾತಿಯನ್ನು ಗುರುತಿಸಿ
ಅದನ್ನು ವಿಂಗಡಿಸುವಾಗ ಅನುಸರಿಸತಕ್ಕಂಥ ಮಾನದಂಡಗಳೇನಿದೆ ಅದರ ಬಗ್ಗೆಯೂ ಕೂಡ ಸಂಶಯಗಳಿದೆ. ಅದರ ಬಗ್ಗೆಯೂ ಕೂಡ ಸಮಜಾಯಿಸಿ ರಾಜ್ಯಪಾಲರು ಕೇಳಿದರು. ಅದನ್ನು ಕೂಡ ಉತ್ತರಿಸುವಂಥ ಪ್ರಯತ್ನವನ್ನು ಸಚಿವರುಗಳು ಮಾಡಿದ್ದಾರೆ. ಇನ್ನೊಂದು ಕಡೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ರೋಸ್ಟರ್ ಪದ್ಧತಿಯನ್ನು ಜಾರಿ ಮಾಡಲಾಗಿದೆ. ಈ ರೋಸ್ಟರ್ ಪದ್ಧತಿಯಲ್ಲೂ ಕೂಡ ಕೆಲವೊಂದಷ್ಟು ಲೋಪಗಳಿದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗಿತ್ತು. ರಾಜ್ಯಪಾಲರು ಕೂಡ ಅದನ್ನು ಆಕ್ಷೇಪ ವ್ಯಕ್ತಪಡಿಸಿದರು. ಆ ಬಗ್ಗೆಯೂ ಕೂಡ ಸಮಜಾಯಿಸಿಯನ್ನು ಪಡ್ಕೊಂಡಿದ್ದಾರೆ. ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರದ ಪರವಾಗಿ ರಾಜ್ಯ ಸರ್ಕಾರ ಯಾವ್ಯಾವ ಹಂತದಲ್ಲಿ ನಾಗಭವನ ನೇಮಕ ಆಯೋಗದ ರಚನೆ ಮಾಡಿ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ವಿಧೇಯಕ ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆ ಪಡ್ಕೊಂಡಿರ್ತಕ್ಕಂಥದ್ದು, ಅದನ್ನು ರಾಜ್ಯಪಾಲರಿಗೆ ಕಳಿಸಲಾಗಿತ್ತು ಮತ್ತು ರಾಜ್ಯಪಾಲರು ವಾಪಸ್ ಕಳಿಸಿರ್ತಕ್ಕಂಥದ್ದು, ಈ ಎಲ್ಲ ವಿದ್ಯಮಾನಗಳೇನಿತ್ತು ಇದು ಸಂಬಂಧಪಟ್ಟಾಗ ರಾಜ್ಯ ಸರ್ಕಾರದ ಒಟ್ಟಾರೆ ಒಲವು ಮತ್ತು ನಿಲುವುಗಳ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ರಾಜ್ಯಪಾಲರಿಗೆ ಕಳಿಸ್ಕೊಡಲಾಗಿದೆ. ಇಷ್ಟಾಗಿಯೂ ಕೂಡ ರಾಜ್ಯಪಾಲರು ತಾವು ಈ ಒಂದು ವಿಧೇಯಕ್ಕೆ ಅನುಮೋದನೆ ಕೊಡೋ ಸಂಬಂಧಪಟ್ಟಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತಿಮ ನಿರ್ಧಾರವನ್ನು ಅವರು ತೆಗೆದುಕೊಂಡಿಲ್ಲ. ಹೀಗಾಗಿ ನೇಮಕಾತಿ ಪ್ರಕ್ರಿಯೆ ಏನಿದೆ, ಉದ್ಯೋಗದ ನೇಮಕಾತಿ ಸಂಬಂಧಪಟ್ಟಾಗೆ ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಕ್ಕಂಥ ವಾತಾವರಣ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಹಾಗಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭಗೊಳ್ತಕ್ಕಂಥ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡಲಾಗುತ್ತೆ. 6:30ಕ್ಕೆ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನೇಮಕಾತಿ ಸಂಬಂಧಪಟ್ಟಾಗೆ ಇರತಕ್ಕಂಥ ಅವಕಾಶಗಳೇನು, ಅಡ್ಡಿಗಳೇನು, ಸಂಕಷ್ಟಗಳೇನು, ಈ ಎಲ್ಲದರ ಬಗ್ಗೆಯೂ ಕೂಡ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಸಹಜವಾಗಿಯೇ ನೇಮಕಾತಿ ಸಂಬಂಧಪಟ್ಟಾಗ ಸರ್ಕಾರ ತಕ್ಷಣದ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ರು ಕೂಡ ವಾಸ್ತವವಾಗಿ ಈ ನೇಮಕಾತಿಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾನೂನಾತ್ಮಕ ಸಮಸ್ಯೆಗಳಿದೆ, ಆಡಳಿತಾತ್ಮಕವಾಗಿರ್ತಕ್ಕ ಸಮಸ್ಯೆಗಳು ಕೂಡ ಇದೆ. ಇದರ ಬಗ್ಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಂದು ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಆದ ಬಳಿಕ ಯಾರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ಒಂದು ಸಂದೇಶ ಕೊಡ್ತಕ್ಕಂಥ, ಒಂದು ಭರವಸೆಯ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅಂದುಕೊಂಡಂತೆ ಎಲ್ಲವೂ ಕೂಡ ಸುಲಭವಾಗಿರ್ತಕ್ಕಂಥ ದಾರಿಗಳಿಲ್ಲ. ರಾಜ್ಯ ಸರ್ಕಾರದ ಮುಂದೆ ಇರತಕ್ಕಂಥ ಆಯ್ಕೆಗಳ ಬಗ್ಗೆಯೂ ಕೂಡ 10 ಅನುಮಾನಗಳಿರುವಂಥ ಕಾರಣಕ್ಕಾಗಿ ಸರ್ಕಾರ ಇವತ್ತು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಇರತಕ್ಕಂಥ ಸಹಜವಾಗಿರ್ತಕ್ಕಂಥ ಕುತೂಹಲ ಹೆಚ್ಚಾಗಿರುವಂಥದ್ದು. ರೈಟ್ ಆನಂದ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರು ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈಗ ರಾಜ್ಯಪಾಲರನ್ನ ಇಡೀ ನಿಯೋಗ ಹೋಗಿ ಭೇಟಿಯಾಗಿದೆ, ಮಾತಾಡಿ ಬಂದಿದೆ. ಆದರೆ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ. ಈ ಹಗ್ಗಜಗ್ಗಾಟದಲ್ಲೇ ಇನ್ನೊಂದು ಸ್ವಲ್ಪ ದಿನ ತಳ್ತಾರಾ ಅಥವಾ ಇವತ್ತು ಏನು ಸಭೆ ನಡೆಯೋದಿದೆ ಅವತ್ತೊಂದು ಈ ಕ್ಷಣದಲ್ಲಿ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರುತ್ತಾ? ಭಾವನ ನೋಡಿ, 2023 ಚುನಾವಣೆಗೆ ಮುಂಚೆ ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿಗೆ ಒಪ್ಪಿಗೆಯನ್ನು ಕೊಟ್ಟ ನಂತರ ಆ ಪ್ರಕಾರವಾಗಿ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದ್ವು. ಅದರ ಬಗ್ಗೆ ಕೆಲವರಿಗೆ ಆಕ್ಷೇಪಗಳಿದ್ವು, ಕೆಲವರ ಬೆಂಬಲ ಇತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಅದೇ ಕಾಂಟೆಕ್ಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕಾನ್ಸ್ಟಿಟ್ಯೂಷನ್ ಬೆಂಚ್ ನೀಡಿತು. ದಲಿತರಲ್ಲೂ ಕೂಡ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ನ ಒಪ್ಪಿಗೆ ಸಿಕ್ತು. ಆದರೆ ಮೀಸಲಾತಿಯ ಪ್ರಮಾಣ 50%ಗಿಂತ ಜಾಸ್ತಿ ಇರಬೇಕಾ ಬೇಡವಾ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಈಗಲೂ ಪ್ರಕರಣ ಜಾರಿಯಲ್ಲಿದೆ ಮತ್ತು ಸುಪ್ರೀಂ ಕೋರ್ಟ್ನ ಡಿಕ್ರಿ ಕೂಡ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಮೀಸಲಾತಿಯನ್ನು ಕೊಟ್ಟಾಗ ಅದರ ಪ್ರಮಾಣ 50 ದಾಟಬಾರ್ದು. 56% ಮೀಸಲಾತಿ ಆಗುತ್ತೆ. ಕರ್ನಾಟಕದ ಒಳ ಮೀಸಲಾತಿಯನ್ನು ಕೂಡ ಸೇರಿಸಿದಾಗ SC ಮೀಸಲಾತಿ 2% ಜಾಸ್ತಿ ಆಯಿತು, ST 4% ಜಾಸ್ತಿ ಆಯಿತು. ಆ ಪ್ರಕಾರವಾಗಿ ಅದನ್ನು ತೆಗೆದುಕೊಂಡ್ರೆ ನಿಮಗೆ 6% ಮೀಸಲಾತಿ ಜಾಸ್ತಿ ಆಗುತ್ತೆ. ಹೀಗಿರುವಾಗ ಸುಪ್ರೀಂ ಕೋರ್ಟ್ ಅಂತಿಮ ಮುದ್ರೆಯನ್ನು ಒತ್ತುವವರೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಫೈನಾಲಿಟಿ ಬರೋಲ್ಲ. ಆದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಳ ಮೀಸಲಾತಿಯ ಪ್ರಮಾಣವನ್ನು, ಮಾನದಂಡಗಳನ್ನು ಬದಲಾಯಿಸಿ ಏನೊಂದು ಹೊಸ ಕಾನೂನನ್ನು ತಂದಿದೆ. ಆ ಕಾನೂನು ರಾಜ್ಯಪಾಲರ ಬಳಿ ಇದೆ. ರಾಜ್ಯಪಾಲರು ಆ ಕಾನೂನಿಗೆ ಒಪ್ಪಿಗೆ ಕೊಡುವವರೆಗೆ ಕ್ಯಾಬಿನೆಟ್ನಲ್ಲಿ ಏನೊಂದು ನಿರ್ಣಯ ಆಯಿತು ಅಂತಂದರೆ, ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿಯನ್ನು ತಂದಾಗ ಈಗಿನ ಒಳ ಮೀಸಲಾತಿಯ ಪ್ರಕಾರವೇ ಉದ್ಯೋಗದ ನೇಮಕಾತಿ ತಕ್ಷಣಕ್ಕೆ ಜಾರಿಯಾಗಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ವಿಷಯ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಾಗ ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಧಿಕೃತ ಒಪ್ಪಿಗೆ ದೊರೆಯುವವರೆಗೆ ಉದ್ಯೋಗದ ನೇಮಕಾತಿ ಮಾಡಬಾರ್ದು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡಿದ್ದರಿಂದ ಕೂಡ ನೇಮಕಾತಿಗಳು ನಿಂತಿವೆ. 2,60,000ಕ್ಕಿಂತ ಹೆಚ್ಚು ನೇಮಕಾತಿ ಬಾಕಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವಂತಿಲ್ಲ. ಹೀಗಾಗಿ ಈಗ ಒಂದು ರಾಜ್ಯಪಾಲರ ಮೊರೆಯನ್ನು ಹೋಗ್ತಕ್ಕಂಥದ್ದು ಅಥವಾ ಕ್ಯಾಬಿನೆಟ್ನಲ್ಲಿ ಡಿಸಿಷನನ್ನು ತೆಗೆದುಕೊಳ್ಬಹುದಾ ಅನ್ನೋದರ ಬಗ್ಗೆ ಕಾನೂನಿನ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಟ್ಟಾರೆ ಇದರ ಒಟ್ಟು ಸಾರಾಂಶ ಏನು ಅಂತಂದರೆ, ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ನೇಮಕಾತಿ ಯಾಕೆ ಮಾಡ್ತಾ ಇಲ್ಲ ಅನ್ನುವ ಉದ್ಯೋಗಾಂಕ್ಷಿಗಳ
ಒಟ್ಟಾರೆ ಒಂದು ದೊಡ್ಡ ಹೋರಾಟ ಏನಿದೆ ಅದು ವ್ಯಾಪಕ ಸ್ವರೂಪವನ್ನು ಪಡೆದುಕೊಂಡ್ರೆ ರಾಜ್ಯ ಸರ್ಕಾರಕ್ಕೆ ಕಷ್ಟವಾಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ರೀಥಿಂಕ್ ಏನು ಮಾಡಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಬಗ್ಗೆ ಕಾನೂನಿನ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಬಹುತೇಕ ನನಗನ್ನಿಸುವ ಪ್ರಕಾರ ಹೋರಾಟದ ತೀವ್ರತೆ, ಆ ಹೋರಾಟಕ್ಕೆ ದೊರೆತಿರ್ತಕ್ಕಂಥ ವ್ಯಾಪಕ ಪ್ರಚಾರವನ್ನು ನೋಡಿದರೆ ರಾಜ್ಯ ಸರ್ಕಾರ ಮುಂದಿನ ಕ್ಯಾಬಿನೆಟ್ನಲ್ಲಾದರೂ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು. ಭಾವನಾ, ಆದರೆ ಇದರ ಜೊತೆಗೆ ಪ್ರಶಾಂತ್, ಈಗಾಗಲೇ ನಿನ್ನೆಯಿಂದ ಏನು ಚರ್ಚೆ ಆಗ್ತಾ ಇದೆ ಗ್ಯಾರಂಟಿಗಳ ಬಗ್ಗೆ, ಗ್ಯಾರಂಟಿ ಹೊರೆಯ ಬಗ್ಗೆ, ಇದರ ಜೊತೆಗೆ ಈಗ 2,84,000 ಖಾಲಿ ಉಳಿದಿರುವಂತಹ ನೇಮಕಾತಿಗಳು, ಈ ಪ್ರೆಷರ್ ಸರ್ಕಾರಕ್ಕೆ ಯಾವ ರೀತಿ ಒಂದು ದೊಡ್ಡ ಒತ್ತಡ ತಂದು ಕೊಡ್ತಾ ಇದೆ? ಒಂದು ಕಡೆ ಇವಾಗ ಹೇಳ್ತಾ ಇದ್ದಾರೆ ಯಾರ್ಯಾರು ಅರ್ಹರಿಲ್ವೋ ನೀವೇ ಬಿಟ್ಕೊಡಿ ಅನ್ನೋ ಚರ್ಚೆಗಳು ಬರ್ತಾ ಇದೆ. ಇದರ ಜೊತೆಗೆ ಉದ್ಯೋಗ ನೇಮಕಾತಿ ಆದರೆ ಅದರ ಆರ್ಥಿಕ ಹೊರೆ, ಕಥೆ ಏನು? ಭಾವನಾ ನೋಡಿ, ಈಗ ಸಿ ಮತ್ತು ಡಿ ಡಿವಿಷನ್ಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಬೇರೆ, ಎ ಬಿ ಮತ್ತು ಪ್ರಮುಖವಾಗಿರ್ತಕ್ಕಂಥ KPSC ನೇಮಕಾತಿಗಳೇನು ನಡಿಬೇಕಿತ್ತು, ಕಳೆದ 2.5 ವರ್ಷಗಳಿಂದ ಆ ನೇಮಕಾತಿಗಳು ಕೂಡ ನಡೆದಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್ಕಾರ ಹೇಳುವ ಪ್ರಕಾರ, ಸರ್ಕಾರದ ಅಂಕಿ ಸಂಖ್ಯೆ ಹೇಳುವ ಪ್ರಕಾರ ಸುಮಾರು 60,000 ಹುದ್ದೆಗಳಿಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ನ ಏನು ಅನುಮತಿ ಕೊಡಬೇಕು ಆ ಅನುಮತಿಯನ್ನು ಕೊಡಲಾಗಿದೆ. ಆದರೆ ಅನೌಪಚಾರಿಕವಾಗಿ ಆಫ್ ದ ರೆಕಾರ್ಡ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರ ಹತ್ರ ಮಾತನಾಡಿದಾಗ ಯಾವುದೇ ಹೆಚ್ಚುವರಿ ಹುದ್ದೆಯನ್ನು ತೆಗೆದುಕೊಂಡರೂ ಕೂಡ ಸಂಬಳ ಕೊಡಲಿಕ್ಕೆ ಸರ್ಕಾರಕ್ಕೆ ಕಷ್ಟವಾಗಬಹುದು ಅಂತಕ್ಕಂಥದ್ದು ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಉತ್ತರ. ಪ್ರಾಯಶಃ ಒಂದು ಒಳ ಮೀಸಲಾತಿಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ಅದಾದ ಮೇಲೆ ಈ ಒಂದು ಪ್ರಮುಖವಾಗಿ ನಾನು ಹೇಳಿದಂತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮೇಲೆ ಏನು ಒತ್ತಡ ಇದೆ ಗ್ಯಾರಂಟಿಗಳ ಕಾರಣದಿಂದಾಗಿ, ಅಲ್ಲಿ ಸಂಬಳ ಕೊಡಲಿಕ್ಕೆ ಕಷ್ಟವಾಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ಕೂಡ ನೇಮಕಾತಿಗಳನ್ನು ತಡೆ ಹಿಡಿಯಲಾಗಿದೆ. ಅದೇ ಕಾರಣದಿಂದ ನಿನ್ನೆ DK ಶಿವಕುಮಾರ್ ಬಾಯಲ್ಲಿ ಬಂತು ಗಿವ್ ಇಟ್ ಅಪ್ ಮಾಡಬೇಕಾ ಅಂತಕ್ಕಂಥದ್ದು. ಪ್ರಾಯಶಃ 2.5 ವರ್ಷಗಳ ನಂತರ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತೀವ್ರವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳ ಮೇಲಿರ್ತಕ್ಕಂಥ ಹಣಕಾಸಿನ ಒತ್ತಡವನ್ನು ಸ್ವಲ್ಪ ಕಡಿಮೆ ಮಾಡಿ ಉಳಿದ ಕಡೆ ಅದನ್ನು ಡೈವರ್ಟ್ ಮಾಡ್ತಕ್ಕಂಥ ಅನಿವಾರ್ಯತೆ ರಾಜ್ಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.